ಹಾಯ್ ಎಲ್ಲರಿಗೂ ನಮಸ್ತೆ. ಸಿಕ್ಕು ಕಿಚನ್ಗೆ ಸ್ವಾಗತ. ಇವತ್ತು ನಾ ಪಾಲಕ್ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ ರೀ. ಅದಕ್ಕೆ ಬೇಕಾದಂಥ ಪದಾರ್ಥಗಳು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಕೊಂಡು ಇಟ್ಕೊಂಡಿನಿ ರೀ, ಕರಿಬೇವು ಮತ್ತು ಈರುಳ್ಳಿ ರೀ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಕೊಯ್ದು ಇಟ್ಕೊಂಡಿನಿ ರೀ, ಮತ್ತು ಬೆಳ್ಳುಳ್ಳಿ ರೀ, ಮತ್ತು ಪಾಲಕ್ ಸಣ್ಣಾಗಿ ಹೆಚ್ಚಿ ತೊಳೆದಿಟ್ಕೊಂಡಿನಿ ರೀ, ಮತ್ತು 3 ಕಪ್ ಅಕ್ಕಿ ರೀ ತೊಳೆದಿಟ್ಕೊಂಡಿನಿ ರೀ, ವಾಶ್ ಮಾಡ್ಕೊಂಡು. ಒಗ್ಗರಣೆಗೆ ರೀ ಪತ್ತಾರಿ, ಚಕ್ಕೆ, 2 ಲವಂಗ, 3 ಮೆಣಸು, 1 ಇಲೈಚಿ ರೀ. ಇದನ್ನ ಈಗ ಏನು ಮಾಡಬೇಕು, ಹುರ್ಕೋಬೇಕು ರೀ. ಪಾಲಕ್ಕಿಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಪಾಲಕ್ ಹಾಕಿ ಹುರ್ಕೋಬೇಕು ರೀ. ಹುರ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೇವಿ ಮಾಡಿ ಇಟ್ಕೋಬೇಕು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಮೊದಲ ಎಣ್ಣೆ ಕಾಯ್ತದ್ರಿ, ಪಾಲಕ್ ಹಾಕಂತ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಕ್ಕೆ ಹುರ್ಕೋಬೇಕು ರೀ. ಹಸಿ ವಾಸ ಹೋಗೋ ತನಕ ಹುರ್ಕೋಬೇಕು ರೀ. ಇದನ್ನು ಹುರ್ಕೋಬೇಕು ರೀ, ಹಸಿ ವಾಸ ಹೋಗೋ ತನಕ. ಇದು ಹುರಿದ್ರಿ, ಗ್ಯಾಸ್ ಆಫ್ ಮಾಡೋದು. ಸ್ವಲ್ಪ ಆರಾಣೆ ಮಾಡ್ಬೇಕು ರೀ, ಮಿಕ್ಸಿಗೆ ಹಾಕಿ ಗ್ರೇವಿ ಮಾಡ್ಕೋಬೇಕು ರೀ. ಇದನ್ನು ನೋಡಿರಿ, ಈಗ ಗ್ರೇವಿ ಮಾಡ್ಕೊಂಡಿದ್ದು. ಈಗ ಒಗ್ಗರಣೆ ಹಾಕಂಬ್ರಿ. ನಾ 3 ಕಪ್ ಅಕ್ಕಿ ತೊಗೊಂಡಿನಿ ರೀ. ಎಣ್ಣೆ 3 ಇದು ತೊಗೋತೀನಿ, ಮಾಪಿಲ್ಲ ರೀ, 3 ಹಾಕೋತೀನಿ ರೀ. ನಿಮ್ಗೆ ಎಷ್ಟು ಬೇಕಷ್ಟು, ಒಬ್ರು ಕಡಿಮೆ ಉಣ್ತಾರೆ ಎಣ್ಣೆ, ಒಬ್ರು ಜಾಸ್ತಿ ಉಣ್ತಾರೆ. 3 ಹಾಕಿ ನೋಡಿರಿ. ಈಗ ಎಣ್ಣೆ ಕಾಯ್ದದ್ರಿ, ಒಗ್ಗರಣೆ ಇದು ಪತ್ತ, ಚಕ್ಕಿ, ಲವಂಗದ ಹಾಕಿನ್ರಿ. ಕರಿಬೇವು ಹಾಕೋತೀನಿ ರೀ. ಸರಿ, ಕೊತ್ತಂಬರಿ, ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಬಿಡ್ಬೇಕು ರೀ. ಆಮೇಲೆ ಗ್ರೇವಿ ಮಾಡ್ಕೊಂಡಿದ್ದೆ ನೋಡ್ರಿ ಪಾಲಕ, ಅದನ್ನು ಹಾಕ್ಬೇಕು ರೀ. ಈರುಳ್ಳಿ ಎಲ್ಲ ಕೆಂಪಾಗ್ಯಾವ್ರಿ. ಈ ಗ್ರೇವಿ ಮಾಡ್ಕೊಂಡಿದ್ದವ್ರಿ ಪಾಲಕ, ಅದರಿಂದ ಹಾಕಂಬ್ರಿ. ಸ್ವಲ್ಪ ಕುದ್ದಿ ಮ್ಯಾಗ ಸ್ವಲ್ಪ ಎಣ್ಣೆ ಬಂದಂಗೆ ಬರ್ಬೇಕು ರೀ. ಇದಕ್ಕೆಲ್ಲ ಮಸಾಲೆ ಹಾಕಂಬ್ರಿ. ಅರಿಶಿಣ, ಗರಂ ಮಸಾಲ, ಧನಿಯಾ ಪೌಡ್ರ ಇವೆಲ್ಲ ಹಾಕಂಬ್ರಿ. ಅರಿಶಿಣ ರೀ 1/2 ಸ್ಪೂನ್ ರೀ, ಗರಂ ಮಸಾಲ 1/2 ಸ್ಪೂನ್ ರೀ, 1 ಸ್ಪೂನ್ ಧನಿಯಾ ಪೌಡ್ರ್. ನಾ ಅವಾಗೆ ಹಾಕಿದ್ದವ್ರು, ಅದು ಮನೆ ಮಾಡಿದ ಮಸಾಲೆ ಇದೆ ರೀ. ಇದು ಚಿಕ್ಕಿ ಇರ್ತಾವೆ ಅಂತ ತೊಗೊಂಡಿದ್ದೆ, ಅವು ಹಾಕೋತೀನಿ ರೀ 2. ಇದೆಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಕುದಿಬೇಕು ರೀ. ಕುದಿ ಸ್ವಲ್ಪ ಎಣ್ಣೆ ಮ್ಯಾಗ ಬರ್ತಕ್ಕ ಸ್ವಲ್ಪ ಬಿಡ್ಬೇಕು ರೀ. 2 ನಿಮಿಷ ಬಿಟ್ಟು ಬೆಳಕ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನೋಡಿರಿ, ಅದನ್ನು ಮಿಕ್ಸ್ ಮಾಡಿ ನೀರು ಹಾಕಿಬಿಡೋಣ. 3 ಕಪ್ ಅಕ್ಕಿ ತೊಗೊಂಡಿನಿ ರೀ, 5.5 ಕಪ್ಪ ನೀರು ತೊಗೋತೀನಿ ರೀ. ಯಾಕಂದ್ರೆ ನೆನೆಸಿಟ್ಟಿನಲ್ರಿ, ಅದಕ್ಕೆ 1/2 ಕಪ್ ಕಡಿಮೆ ಮಾಡೀನಿ ರೀ ನೀರು. ಸ್ವಲ್ಪ ನಿಂಬಿಕೆ ಹಿಂಡ್ಕೊಳ್ತೀನಿ ರೀ, ಒಂದು ಸ್ಪೂನ್ ಅಷ್ಟು ರೀ. ಈ ಎಣ್ಣೆ ಎಲ್ಲ ಬಂದದ್ರಿ ಈಗ ನೋಡಿರಿ, ಇಲ್ಲ ಈ ಥರ ಮ್ಯಾಗ ಬರ್ಬೇಕಾದ್ರಿ. ಅವು ಬಂದಾಗ ಇದಕ್ಕೆ ಈಗ ಅಕ್ಕಿ ನೆನೆಸಿಟ್ಟಂಥ ಅಕ್ಕಿನ ಹಾಕ್ಕೊಂಡ್ರಿ, ಹಾಕಿ ಮಿಕ್ಸ್ ಮಾಡಿ ನೀರು ಹಾಕೋಣ ರೀ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಈ ಕಪ್ಪಿಲಿ 3 ಕಪ್ ಅಕ್ಕಿ ತೊಗೊಂಡೇನ್ರಿ, ನೆನೆಸಿಟ್ಟಿನಲ್ರಿ. ಅದ್ರ ಸಲುವಾಗಿ 6 ಕಪ್ ಹಾಕೋದಿತ್ತು. ನಾನು 5.5 ಕಪ್ ನೀರು ಹಾಕೋತೀನಿ ರೀ. ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಇದು ಕುದಿ ಏರ್ಯದ್ರಿ. ಈಗ ಇದನ್ನು ಮುಚ್ಚಿಬಿಡ್ತೀನಿ ರೀ. ಕುಕ್ಕರ್ ಮುಚ್ಚಿಬಿಟ್ಟು ಏನು ಮಾಡ್ತೀನಿ ರೀ, ಗ್ಯಾಸ್ನ ಸಣ್ಣ ಇಟ್ಬಿಡ್ತೀನಿ ರೀ. 5 ನಿಮಿಷ ಆಗಣ ಅನ್ನ ಆಗೋಣ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ರೀ ನಾನು ಯಾವ ಥರ ಆಗ್ಯದ ಅನ್ನ ಪಾಲಕ್ ರೈಸ್. ಈಗ ಅನ್ನ ಆಗಿದ್ರಿ, ಓಪನ್ ಮಾಡಿ ತೋರಿಸ್ತೀನಿ ರೀ ಯಾವ ಥರ ಆಗ್ಯದ. ಮಿಕ್ಸ್ ಮಾಡ್ತೀನಿ. ನಾನು ಪ್ಲೇಟ್ನ ಹಾಕಿ ತೋರಿಸ್ತೀನಿ ರೀ ಲಾಸ್ಟಿಗೆ. ಯಾಕೆ ಬದಗೇನ್ರಿ, ಇಲ್ಲಿ ನೋಡ್ರಿ ಯಾವ ಥರ ಆಗ್ಯದ ಅನ್ನ. ನಾನು ಲಾಸ್ಟ್ ಪ್ಲೇಟ್ನ ಹಾಕಿ ತೋರಿಸ್ತೀನಿ ರೀ. ನೋಡ್ರಿ ಪಾಲಕ್ ರೈಸ್, ಬಿಸಿ ಬಿಸಿ ಪಾಲಕ್ ರೈಸ್ ರೆಡಿ ಆಗಿದೆ ರೀ. ಚೆಂದ ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು ರೀ.